ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸ್ವಯಂ ಪೂರ್ಣತೆಯನ್ನ ಹೊಂದಿದೆ, ಸಮರ್ಥಿಸಿ ಅಂತ ಕೇಳ್ತಾ ಇದ್ದಾರೆ. ಸ್ವಯಂ ಪೂರ್ಣತೆ ಅನ್ನುವಂಥದ್ದು ಅವಿಭಕ್ತ ಕುಟುಂಬ ವ್ಯವಸ್ಥೆಯ ಒಂದು ಪ್ರಮುಖ ಲಕ್ಷಣ. ಅವಿಭಕ್ತ ಕುಟುಂಬವು ತನ್ನ ಸದಸ್ಯರ ಬದುಕನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿರುತ್ತೆ. ಓಕೆ, ಅದು ತನ್ನ ಬಹುಪಾಲು ಅಗತ್ಯಗಳನ್ನ ಸದಸ್ಯರ ಬಹುಪಾಲು ಅಗತ್ಯಗಳನ್ನ ಅವಿಭಕ್ತ ಕುಟುಂಬವು ಪೂರೈಸುತ್ತೆ. ಹೇಗೆ ಅಂತಂದ್ರೆ, ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಒಟ್ಟಿಗೆ ವಾಸಿಸೋದ್ರಿಂದ ಯಾರಿಗಾದ್ರೂ ಒಬ್ರು ತೊಂದರೆ ಆದಾಗ ಒಬ್ರಲ್ಲ ಇನ್ನೊಬ್ರು ಸಹಾಯಕ್ಕೆ ಇರ್ತಾರೆ ಮಕ್ಕಳು. ಓಕೆ, ಇಂದಿನ ಆಧುನಿಕ ಕುಟುಂಬದಲ್ಲಿ ಪತಿ ಪತ್ನಿ ಮಕ್ಕಳು ಅಷ್ಟೇ ಇರೋದರಿಂದ ಅವರಿಗೆ ದೊರೆಯುವ ಅಗತ್ಯವೂ ಕಡಿಮೆ. ಎಲ್ಲ ಸದಸ್ಯರು ಕೆಲಸವನ್ನ ಹಂಚಿಕೊಳ್ತಾರೆ ಇಲ್ಲಿ. ಓಕೆನಾ, ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು, ಎರಡಕ್ಕಿಂತ ಈಗ ಅಣ್ಣ ತಮ್ಮಂದಿರು ಒಟ್ಟಿಗೆ ಇದ್ರೆ ಅವರ ಪತ್ನಿಯರು, ಅವರ ಮಕ್ಕಳು, ಈ ರೀತಿ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಶ್ರಮದ ಹಂಚಿಕೆ ಆಗತ್ತೆ. ಇಲ್ಲಿ ಕೆಲಸವನ್ನ ಹಂಚಿಕೊಳ್ಳುತ್ತಾರೆ. ಶ್ರಮ, ವಯಸ್ಸು ಮತ್ತು ಲಿಂಗ ಆಧರಿಸಿ ಕಾರ್ಯ ಕೂಡ ವಿಭಜನೆ ಆಗತ್ತೆ. ಈ ರೀತಿಯಾಗಿ ಒಂದು ಕೆಲಸದ ಹೊರೆ ಕಡಿಮೆ ಆಗುವುದರ ಜೊತೆಗೆ ಭದ್ರತಾ ಭಾವವು ಸಿಗತ್ತೆ. ಅದೇ ರೀತಿ ಸಹಾಯವೂ ಸಿಗತ್ತೆ. ಸದಸ್ಯರ ಅಗತ್ಯವನ್ನ ಈ ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಪೂರ್ಣಗೊಳಿಸುತ್ತೆ. ಓಕೆ, ಇದರಿಂದಾಗಿ ಅವಿಭಕ್ತ ಕುಟುಂಬವು ಒಂದು ಸ್ವಯಂ ಪೂರ್ಣತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಓಕೆನಾ, ಥ್ಯಾಂಕ್ ಯು.